ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, 2 ಅಂಕದ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆಲ್ರೆಡಿ 3 ಸೆಟ್ ಕ್ವೆಶ್ಚನ್ ಪೇಪರ್ಗಳ ಮುಖ್ಯವಾದ ಪ್ರಶ್ನೆಗಳನ್ನು ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಇಲ್ಲಿ ನಾವು 4ನೇ ಸೆಟ್ ಆಫ್ ಕ್ವೆಶ್ಚನ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ 2024-25ರ ಮಾಡೆಲ್ ಕ್ವೆಶ್ಚನ್ ಪೇಪರ್ 2ದಲ್ಲಿ ಬಂದಿರೋ 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ ಆಗಿದ್ದಾವೆ. ಡಾನ್ ಅನ್ಸೆಲ್ಮೋ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಹೇಗೆ ಅಂತ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್ ನೋಡಿ, ಡಾನ್ ಅನ್ಸೆಲ್ಮೋ ಥಾಟ್ ದ್ಯಾಟ್ ಹಿ ಓನ್ಡ್ ಓನ್ಲಿ 8 acres ಆಫ್ ಲ್ಯಾಂಡ್. ಅವನೇನು ಅಂದ್ಕೊಂಡಿರ್ತಾನೆ, ನನಗಿರ್ತಕ್ಕಂಥದ್ದು 8 acres ಆಫ್ ಲ್ಯಾಂಡ್ ಅಂದರೆ ಏನು ಅಮೇರಿಕನ್ಸ್ಗೆ ಸೇಲ್ ಮಾಡ್ತಾ ಇರ್ತಾನೋ 8 acre ಅಂತ ಅವನು ಅಂದ್ಕೊಂಡಿರ್ತಾನೆ. The narrator told him that he owned nearly 18 acres. ಬಟ್ ಆ ನರೇಟರ್ ಏನಿರ್ತಾರೋ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿನಗಿರ್ತಕ್ಕಂಥದ್ದು 8 ಎಕರೆ ಅಲ್ಲ 16 acres ಇದೆ ಅಂತ ಹೇಳ್ತಾರೆ. ಮತ್ತು ಅಮೇರಿಕನ್ಸ್ ಏನು ಮಾಡ್ತಾರೆ, ದೇ ಆರ್ ವಿಲ್ಲಿಂಗ್ ಟು ಪೇ ಟ್ವೈಸ್ ದ ಅಮೌಂಟ್. ಅಂದರೆ ಏನು 8 ಎಕರೆಗೆ ದುಡ್ಡು ಕೊಡಬೇಕಾಗಿತ್ತು, ಈಗ 16 ಎಕರೆ ಇರೋದ್ರಿಂದ ನಾವು ಕೂಡ ಡಬಲ್ ಅಮೌಂಟನ್ನು ಕೊಡ್ತೇವೆ, ನಿನ್ನ ಲ್ಯಾಂಡ್ ಡಬಲ್ ಇರೋದ್ರಿಂದ ಅಂತೇಳಿ ಒಪ್ಕೊಂಡಿರ್ತಾರೆ. ಬಟ್ ಅನ್ಸೆಲ್ಮೋ ಏನು ಮಾಡ್ತಾರೆ ನೋಡಿ, Anselmo said that he had agreed to sell the land for $1,200. ಬಟ್ ನಾನು ಆ ಲ್ಯಾಂಡ್ ಎಷ್ಟಾದರೂ ಇರಲಿ, ನಾನು $1,200ಗೆ ಈ ಲ್ಯಾಂಡನ್ನು ನಿಮಗೆ ಮಾರಲಿಕ್ಕೆ ಒಪ್ಕೊಂಡಿದ್ದೇನೆ, ಅಷ್ಟನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ ಅಂಥೇಳಿ ಹೇಳ್ತಾ ಇದ್ದೇನೆ. ಹಿ ರಿಜೆಕ್ಟೆಡ್ ದ ಎಕ್ಸ್ಟ್ರಾ ಅಮೌಂಟ್. ಏನು ಹೆಚ್ಚಿನ ಅಮೌಂಟನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರೋ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದೇನೆ. ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಈ ಒಂದು ಘಟನೆ ಏನಿದೆನೋ ಅದು ನಮಗೆ ತೋರಿಸಿಕೊಡುತ್ತೆ ಅವನು ತನ್ನ ಒಂದು ಮಾತಿಗೆ ಬದ್ಧನಾಗಿರ್ತಾನೆ, ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದು. ಇನ್ನು ಕ್ವೆಶ್ಚನ್ ನಂಬರ್ 19 ಅಂದರೆ 2ನೇ ಪ್ರಶ್ನೆ. ವೈ ಡಿಡ್ ನೆಹರು ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಎ ಸಿಂಬಲ್ ಆಫ್ ರಿವೋಲ್ಟ್? ಎಸ್ ನೋಡಿ, ನೆಹರು ಅವರು ಏನಿದ್ರು ಅವರು ಅಂಬೇಡ್ಕರ್ ಅವರನ್ನು ಮ್ಯಾನ್ ಆಫ್ ಅಥವಾ ಸಿಂಬಲ್ ಆಫ್ ರಿವೋಲ್ಟ್ ಅಂತೇಳಿ ಕರೀತಾರೆ. ಯಾವ ಕಾರಣದಿಂದ ಈ ರೀತಿ ಕರೀತಾರೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಎಸ್, ಸಾಮಾಜಿಕ ನ್ಯಾಯದ ಒಂದು ವಿಷನ್ ಅಥವಾ ದೃಷ್ಟಿಕೋನ ಅಂಬೇಡ್ಕರ್ ಅವರಲ್ಲಿ ಇರುತ್ತೆ. ಹಿ ಫಾಟ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿರ್ತಕ್ಕಂತಹ ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಅವರಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ. ಹಿ ಮೇಡ್ ವೇರಿಯಸ್ ಪ್ರೊವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಎಸ್, ಅವರ ಒಂದು ಅಪ್ಲಿಫ್ಟ್ಮೆಂಟ್ ಅಂದರೆ ಅವರು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆಯೋ ರೀತಿಲಿ, ಎಲ್ಲರ ರೀತಿಲಿ ಹಕ್ಕುಗಳನ್ನು ಪಡೆಯೋ ರೀತಿಲಿ ಏನು ಬೇಕೋ ಅದೆಲ್ಲವನ್ನು ಕೂಡ ಸಂವಿಧಾನದಲ್ಲಿ ಇವರು ಅವಕಾಶಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಮತ್ತು ಈ ಕ್ಯಾಂಪೇನ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಅನ್ಯಾಯದ ವಿರುದ್ಧನೂ ಕೂಡ ಇವರು ಹೋರಾಟವನ್ನು ಮಾಡಿರ್ತಾರೆ. ಹಿ ರಿಮೆಂಬರ್ಡ್ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ ಅಬೌಟ್ ದೇರ್ ರೈಟ್ಸ್. ಎಸ್, ತಮ್ಮ ಹಕ್ಕುಗಳು ಏನು ಅಂತಕ್ಕಂಥದ್ದನ್ನು ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ಗೆ ಅರ್ಥ ಮಾಡಿಸಿಕೊಡ್ತಾರೆ ಅಂಬೇಡ್ಕರ್ ಅವರು. ಈ ಎಲ್ಲ ಕಾರಣಗಳಿಂದ ನೆಹರು ಅವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆ್ಯಸ್ ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವೆಶನ್. ಹೌ ಡಿಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ಕೀಪ್ ದೇರ್ ಪ್ರಾಮಿಸ್ ಟು ಸ್ಮಿತಾ? ಯಾವ ರೀತಿ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ ಅವರು ತಮ್ಮ ಒಂದು ಮಾತುಗಳನ್ನು ಉಳಿಸ್ಕೊಳ್ತಾರೆ, ಅಂದರೆ ಸ್ಮಿತಾಳಿಗೆ ಏನು ಪ್ರಾಮಿಸ್ ಮಾಡಿರ್ತಾರೋ ಅದನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ನೋಡಿ ಏನು ಮಾಡ್ತಾರೆ, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ವರ್ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್. ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ಸ್ ಆಗಿರ್ತಾರೆ. ದೇವರ್ ಆಲ್ವೇಸ್ ಬ್ಯುಸಿ ಪೀಪಲ್. ನೋಡಿ, ಅವ್ರು ಯಾವಾಗಲೂ ಕೂಡ ಬ್ಯುಸಿ ಇರ್ತಾರೆ, ಒಂದಿಲ್ಲ ಒಂದು ಕಡೆ ಅವರಿಗೆ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಆ್ಯಂಡ್ ದೇ ಹ್ಯಾಡ್ ಬ್ಯುಸಿ ಸ್ಕೆಡ್ಯೂಲ್ಸ್. ಸ್ಮಿತಾ ಮೆಟ್ ದೆಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕಂಡೀಷನ್ ಆಫ್ ಹರ್ ಬ್ರದರ್. ಇಂತಹ ಒಂದು ಫೇಮಸ್ ಪೀಪಲ್ಗೆ, ಬ್ಯುಸಿ ಪೀಪಲ್ಗೆ ಸ್ಮಿತಾ ಏನು ಮಾಡ್ತಾಳೆ, ಅವರನ್ನು ಮೀಟ್ ಮಾಡಿಬಿಟ್ಟು ಕನ್ಸರ್ಟಲ್ಲಿ ತನ್ನ ಒಂದು ಬ್ರದರ್ ಕಂಡೀಷನ್ ಏನಿತ್ತು, ಅಂದರೆ ಕ್ಯಾನ್ಸರಿಂದ ಬಳಲ್ತಾ ಇದ್ನೋ ಆ ಒಂದು ವಿಷಯವನ್ನು ಹೇಳ್ತಾರೆ. ಮತ್ತು ಒಂದು ಕನ್ಸರ್ಟನ್ನು ಕಂಡಕ್ಟ್ ಮಾಡಿ ನಮ್ಮ ಮನೆಗೆ ಬಂದು ಅಂತಕ್ಕಂಥ ಒಂದು ರಿಕ್ವೆಸ್ಟನ್ನು ಕೂಡ ಅವಳು ಕೇಳ್ಕೊಳ್ತಾಳೆ. ಶಿ ರಿಕ್ವೆಸ್ಟೆಡ್ ದೆಮ್ ಟು ವಿಸಿಟ್ ಹರ್ ಹೋಮ್. ದೇ ಅಗ್ರಿ ಟು ವಿಸಿಟ್. ರವಿಶಂಕರ್ ಮತ್ತು ಅಲ್ಲಾರಕ ಅವರು ಒಪ್ಕೊಳ್ತಾರೆ, ಮನೆಗೆ ಬರ್ತೀವಿ ಅಂತೇಳಿ. ದೇ ವಿಸಿಟೆಡ್ ಸ್ಮಿತಾಸ್ ಹೌಸ್ ದ ನೆಕ್ಸ್ಟ್ ಡೇ. ಅವರೇನು ಪ್ರಾಮಿಸ್ ಮಾಡಿದ್ರು ಹಾಗೇನೆ ನೆಕ್ಸ್ಟ್ ಡೇ ಅವ್ರೇನು ಮಾಡ್ತಾರೆ, ಸ್ಮಿತಾಳ ಮನೆಗೆ ಹೋಗ್ತಾ ಇದ್ದಾರೆ. ದೇ ಪ್ಲೇಡ್ ಮ್ಯೂಸಿಕ್ ಫಾರ್ ದ ಡೈಯಿಂಗ್ ಬಾಯ್ ಅನಂತ್. ಏನು ಕೆಲವೇ ಕ್ಷಣಗಳಲ್ಲಿ ಸತ್ತು ಹೋಗ್ತಕ್ಕಂಥ ಹುಡುಗ ಇದ್ನೋ ಅವನಿಗೋಸ್ಕರ ಒಂದು ಕನ್ಸರ್ಟನ್ನು ಕಂಡಕ್ಟ್ ಮಾಡ್ತಾರೆ, ಮ್ಯೂಸಿಕನ್ನು ನುಡಿಸ್ತಾರೆ. ಈ ರೀತಿಯಾಗಿ ದೇ ಕೆಪ್ಟ್ ದೇರ್ ಪ್ರಾಮಿಸ್. ಕ್ವೆಶನ್ ನಂಬರ್ 21. ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೇವಾ? ಎಸ್, ಯಾವ ಕಾರಣದಿಂದ ಸೂಪರ್ ಪವರ್ಸ್, ಏನು 3 ಸೂಪರ್ ಪವರ್ಸ್ ಅಂತ ಕರಿತೀವೋ ಅವರು ಮೀಟ್ ಆಗಿದ್ರು ಜಿನೇವಾದಲ್ಲಿ ಅಂತಕ್ಕಂತಹ ಒಂದು ಕ್ವೆಶನನ್ನು ಕೇಳಲಾಗಿದೆ.
ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್. ಎಸ್ ವಿದ್ಯಾರ್ಥಿಗಳೇ, 3 ಸೂಪರ್ ಪವರ್ಸ್ ಏನಿದ್ವೋ ಅವರ ಹತ್ರ ಏನಿದ್ದಾವೆ, ನ್ಯೂಕ್ಲಿಯರ್ ಬಾಂಬ್ಸ್, ಅಂದರೆ ಸಾಕಷ್ಟು ನ್ಯೂಕ್ಲಿಯರ್ ಬಾಂಬ್ಸ್ ಆಲ್ರೆಡಿ ಅವರ ಬಳಿ ಇರ್ತವೆ. ಅಂದರೆ ಅಮೇರಿಕ ಇರ್ಬೋದು, USSR ಇರ್ಬೋದು ಮತ್ತು UK ಇರ್ಬೋದು. ಈ 3 ರಾಷ್ಟ್ರಗಳು ಈಗ ಜಿನೆವಾದಲ್ಲಿ ಮೀಟ್ ಆಗಿದ್ದಾವೆ ಮತ್ತು ಅವರ ಬಳಿ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ. ದೇ ಕುಡ್ ಡಿಸ್ಟ್ರಾಯ್ ದ ಅದರ್ಸ್ ಇನ್ ದ ಫಸ್ಟ್ ಸ್ಟ್ರೈಕ್. ಒಂದೇ ಒಂದು ಸಾರಿ ಅಟ್ಯಾಕ್ ಮಾಡಿಬಿಟ್ರೆ ಸಾಕು, ತಮ್ಮ ಅಪೋಸಿಟ್ ಕಂಟ್ರಿ ಏನಿರುತ್ತೋ ಅದನ್ನು ಕೆಲವೇ ಕ್ಷಣಗಳಲ್ಲಿ ನಾಶಪಡಿಸ್ತಕ್ಕಂತಹ ನ್ಯೂಕ್ಲಿಯರ್ ಬಾಂಬ್ಸ್ಗಳು ಇವ್ರ ಕಡೆ ಇರ್ತವೆ. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಕ್ಯಾನ್ ಡೆವಲಪ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್. ಎಸ್ ನೋಡಿ, ಆಲ್ರೆಡಿ ಸಾಕಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ ಮತ್ತು ಏನಾದರೂ ಹೊಸತನ್ನು ಕಂಡುಹಿಡಿತಕ್ಕಂತಹ ಒಂದು ಪ್ರಯತ್ನವನ್ನು, ಟೆಸ್ಟ್ಗಳನ್ನು ಅವರು ಮಾಡ್ತಾ ಹೋದರೆ ಇನ್ನೂ ಸ್ಟ್ರಾಂಗರ್ ಬಾಂಬ್ಗಳು ತಯಾರಾಗ್ತಕ್ಕಂತಹ ಸಂಭವ ಇರುತ್ತೆ. ದೇ ವಾಂಟೆಡ್ ಟು ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಈ ರೀತಿ ಆಗೋದು ಬೇಡ, ಈ ಒಂದು ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಸ್ಟಾಪ್ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಅವರೆಲ್ಲರೂ ಬರಬೇಕಾಗಿತ್ತು. ಹಾಗಾಗಿ ದೇ ವಾಂಟೆಡ್ ಟು ಸೈನ್ ಆ್ಯನ್ ಅಗ್ರಿಮೆಂಟ್. ಅವರೆಲ್ಲರೂ ಕೂಡ ಬಂದು ನಾವಿನ್ಮೇಲೆ ನ್ಯೂಕ್ಲಿಯರ್ ವೆಪನ್ಸನ್ನು ಟೆಸ್ಟ್ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡಬೇಕಾಗಿತ್ತು. ಸೊ ದೆ ಮೆಟ್ ಇನ್ ಜಿನೆವಾ. ಈ ಕಾರಣದಿಂದ ಜಿನೆವಾದಲ್ಲಿ ಆಲ್ ದ 3 ಸೂಪರ್ ಪವರ್ಸ್ ಮೆಟ್ ಇನ್ ಜಿನೆವಾ. ನೆಕ್ಸ್ಟ್ ಕ್ವೆಶನ್, ವೈ ಡಸ್ ದ ಪೊಯಿಟ್ ಸೇ ದ್ಯಾಟ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್. ಯಾವ ಕಾರಣದಿಂದ ಸ್ಪೇಸಲ್ಲಿ ಈ ಒಂದು ಕ್ಯಾಲೆಂಡರ್ಸ್ ಮತ್ತು ಕ್ಲಾಕ್ಗಳು ಯೂಸ್ಲೆಸ್ ಅಂತೇಳಿ ಕೇಳಿದ್ದಾರೆ. ಪೊಯಿಟ್ ಯಾಕೆ ಆ ರೀತಿ ಥಿಂಕ್ ಮಾಡ್ತಾರೆ ಅಂತ. ಇನ್ ಸ್ಪೇಸ್ ದೇರ್ ವುಡ್ ಬಿ ನೋ ಡೇ ಆರ್ ನೈಟ್. ಎಸ್ ನೋಡಿ, ಸ್ಪೇಸಲ್ಲಿ ಯಾವುದೇ ಡೇ ಆಗಲಿ ಅಥವಾ ನೈಟ್ ಅಂತಕ್ಕಂತಹ ಪರಿಕಲ್ಪನೆ ಇಲ್ಲ. ಅಲ್ಲಿ ಯಾವಾಗಲೂ ಕೂಡ ಡೇ ಅಂತಕ್ಕಂಥ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅಲ್ಲಿ ಡೇ ಇರ್ಬೋದು, ನೈಟ್ ಇರ್ಬೋದು, ಈ ರೀತಿ ಬದಲಾಗೋದೇ ಇಲ್ಲ. ದೇರ್ ವುಡ್ ಬಿ ನೋ ಸೀಸನ್ಸ್. ಯಾವುದೇ ಸೀಸನ್ಗಳು ಕೂಡ ನಮ್ಮ ಭೂಮಿ ಮೇಲೆ ಹೇಗೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಚೇಂಜ್ ಆಗ್ತವೋ ಅಲ್ಲಿ ಆ ರೀತಿ ಚೇಂಜ್ ಆಗೋದಿಲ್ಲ. ಯಾವಾಗಲೂ ಕೂಡ ದೇರ್ ಈಸ್ ಆಲ್ವೇಸ್ ವಿಂಟರ್ ಸೀಸನ್. ವಿಂಟರ್ ಸೀಸನ್ ಅಲ್ಲಿ ಶಾಶ್ವತವಾಗಿ ಇರುತ್ತೆ. ಸೊ ದೇರ್ ವುಡ್ ಬಿ ನೋ ನೀಡ್ ಫಾರ್ ಎನಿ ಕ್ಯಾಲೆಂಡರ್ ಆರ್ ಕ್ಲಾಕ್. ಸಮಯನೇ ಬದಲಾಗೋದಿಲ್ಲ, ದಿನನೇ ಬದಲಾಗೋದಿಲ್ಲ, ಅಂದರೆ ಕ್ಯಾಲೆಂಡರ್ ಮತ್ತು ಕ್ಲಾಕ್ಗಳು ಅವಶ್ಯಕತೆ ಇಲ್ಲ. ಹಾಗಾಗಿನೇ ಅವುಗಳು ಅಲ್ಲಿ ಯೂಸ್ಲೆಸ್ ಅಂತೇಳಿ ಯು ಕ್ಯಾನ್ ರೈಟ್ ದಿ ಸಿಂಪಲ್ ಪಾಯಿಂಟ್ಸ್. ವಿದ್ಯಾರ್ಥಿಗಳೇ, ಇನ್ನೊಂದು ವಿಷಯ, ನೀವು ಈ ರೀತಿ ಪಾಯಿಂಟ್ ವೈಸ್ ಬರೆಯೋಕೆ ಹೋಗ್ಬಿಡಿ. ಸೆಂಟೆನ್ಸ್ಗಳನ್ನು ನಿಮ್ಮ ಎಕ್ಸಾಮಲ್ಲಿ ಬರೀರಿ. ಪ್ಯಾರಾಗ್ರಾಫ್ ರೂಪದಲ್ಲಿ ನಿಮ್ಮ ಒಂದು ಆನ್ಸರ್ ಇರಲಿ, ನಿಮಗೆ ಓದಲಿಕ್ಕೆ ಈಸಿ ಆಗಲಿ ಅಂಥೇಳಿ ನಾನಿಲ್ಲಿ ನಿಮಗೆ ಈ ಪಾಯಿಂಟ್ ವೈಸ್ ಕೊಡ್ತಾ ಇದ್ದೇನೆ ಈ ಒಂದು ಆನ್ಸರ್ಸ್ಗಳನ್ನು. ಬಾಬು ಆ್ಯಂಡ್ ಮಂಜು ವರ್ ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಪ್ರೊಟೆಸ್ಟ್. ವಾಟ್ ವಾಸ್ ದ ರೀಸನ್? ಎಸ್, ಯಾವ ಕಾರಣದಿಂದ ಬಾಬು ಮತ್ತು ಮಂಜು ಇಬ್ಬರು ಕೂಡ ಡಿಸಪಾಯಿಂಟ್ ಆಗಿದ್ದರು ಆ ಒಂದು ಸ್ಟೂಡೆಂಟ್ಸ್ ಮಾರ್ಚ್ ಫಾಸ್ಟಿಂದ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾರೆ. ತುಂಬ ಸಿಂಪಲ್ ವಿದ್ಯಾರ್ಥಿಗಳೇ, ಅವ್ರೇನು ಅಂದ್ಕೊಂಡಿದ್ರು, ತುಂಬ ಜೋರಾಗಿ ಇವರು ಕೂಗ್ತಾ ಹೋಗ್ತಾರೆ, ಏನೋ ವೈಲೆನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಲ್ಲಿ ಯಾವುದೇ ವೈಲೆನ್ಸ್ ಇರೋದಿಲ್ಲ, ಶಾಂತವಾಗಿಯೇ ಅವರೆಲ್ಲರೂ ಹೋಗ್ತಾರಲ್ವ, ಅದೇ ಕಾರಣ. ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ದೇ ವರ್ ಮಾರ್ಚಿಂಗ್ ವೆರಿ ಸೈಲೆಂಟ್ಲಿ. ಅಂದರೆ ಸ್ಟೂಡೆಂಟ್ಸ್ ಏನಿದ್ರು ಅವರು ತುಂಬ ಸೈಲೆಂಟಾಗಿ ಮುಂದೆ ಸಾಗ್ತಾ ಇರ್ತಾರೆ. ದೇ ಡಿಡೆಂಟ್ ಶೌಟ್ ಸ್ಲೋಗನ್ಸ್. ಯಾವುದೇ ಸ್ಲೋಗನ್ಸ್ಗಳನ್ನು ಕೂಡ ಅವರು ಜೋರಾಗಿ ಕೂಗ್ತಾ ಇಲ್ಲ. ದೇ ಡಿಡೆಂಟ್ ಬಿಹೇವ್ ವೈಲೆಂಟ್ಲಿ. ಯಾವುದೇ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ. ದೇ ಗೇವ್ ನೋಟಿಸ್ ಟು ದ ಕಲೆಕ್ಟರ್. ಹೋದವ್ರು ಏನು ಮಾಡ್ತಾರೆ, ಕಲೆಕ್ಟರ್ಗೆ ಒಂದು ನೋಟಿಸನ್ನು ಕೊಡ್ತಾರೆ ಮತ್ತು ಅವ್ರೇನು ಕೇಳ್ಕೊಳ್ತಾರೆ, ದೇ ಆಸ್ಕ್ಡ್ ದೆಮ್ ಟು ಕ್ವಿಟ್ ಇಂಡಿಯಾ. ಆ ಒಂದು ನೋಟಿಸಲ್ಲಿ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂತಹ ಒಂದು ಮೆಸೇಜನ್ನು ಕೊಡ್ತಾರೆ. ದೇ ವಾಕ್ ಬ್ಯಾಕ್ ಸೈಲೆಂಟ್ಲಿ. ಹಾಗೆ ಹೋದವ್ರು ಹೇಗೆ ಹೋಗಿದ್ರು ಸೈಲೆಂಟಾಗಿ, ಅದೇ ರೀತಿಯೇ ವಾಪಸ್ ಬರ್ತಾರೆ. ಬಾಬು ಆ್ಯಂಡ್ ಮಂಜು ಎಕ್ಸ್ಪೆಕ್ಟೆಡ್ ಸ್ಲೋಗನ್ಸ್ ಆ್ಯಂಡ್ ಸಮ್ ವೈಲೆನ್ಸ್. ಬಾಬು ಆ್ಯಂಡ್ ಮಂಜು ಆರ್ ಡಿಸಪಾಯಿಂಟೆಡ್. ಇಲ್ಲೊಂದು ಆಪ್ಷನ್ ಕ್ವೆಶನ್ ಇದೆ ನೋಡಿ. ಈ ಒಂದು 23ನೇ ಪ್ರಶ್ನೆಗೆ ನೀವು 2ರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದರೆ ಸಾಕಾಗುತ್ತೆ. ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆ್ಯಸ್ ಎ ಗರ್ಲ್ ವಾಸ್ ಸಾರಫುಲ್? ಎಸ್, ಡಿಕ್ಕಿ ಡೋಲ್ಮಾ ಒಬ್ಬ ಹುಡುಗಿಯಾಗಿ ಏನೆಲ್ಲ ಕಷ್ಟವನ್ನು ಎದುರಿಸಿದ್ಲು, ಏನೆಲ್ಲ ದುಃಖವನ್ನು ಅನುಭವಿಸಿದ್ಲು ಅಂತಕ್ಕಂಥದ್ದನ್ನು ಬರಿಬೇಕಾಗುತ್ತೆ ಸ್ಟೂಡೆಂಟ್ಸ್ ಇಯರ್. ಡಿಕ್ಕಿ ಡೋಲ್ಮಾ ವಾಸ್ ಬಾರ್ನ್ ಇನ್ ಎ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮೊದಲನೇದಾಗಿ ಹೇಳೋದಾದರೆ ಅವಳು ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿರ್ತಾಳೆ. ಶಿ ಲಾಸ್ಟ್ ಹರ್ ಮದರ್ ಎಟ್ ದ ಏಜ್ ಆಫ್ 11. ಕೇವಲ 11 ವರ್ಷದವಳಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಳ್ತಾಳೆ. ವೆರಿ ಸೂನ್ ಶಿ ಲಾಸ್ಟ್ ಹರ್ ಬ್ರದರ್ ಆಲ್ಸೋ. ಕೆಲವೇ ದಿನಗಳಲ್ಲಿ ತನ್ನ ಬ್ರದರನ್ನು ಕೂಡ ಇವಳು ಕಳ್ಕೊಳ್ತಾಳೆ. ಸೊ ಅವಳು ತುಂಬಾ ದುಃಖವನ್ನು ಅನುಭವಿಸ್ತಾ ಇರೋದನ್ನು ನಾವು ಗಮನಿಸ್ಬೋದು ಚಿಕ್ಕ ಹುಡುಗಿ ಇದ್ದಾಗಲೇ. ಮತ್ತು ಹರ್ ಫಾದರ್ ವಾಸ್ ಬೆಡ್ ರಿಡನ್ ವೆನ್ ಶಿ ವಾಸ್ ಪ್ರಿಪೇರಿಂಗ್ ಫಾರ್ ಫೈನಲ್ ಫ್ರಂಟಿಯರ್. ಯಾವಾಗ ಆ ಒಂದು ಮೌಂಟ್ ಎವರೆಸ್ಟ್ನ ಏರ್ತಕ್ಕಂತಹ ಒಂದು ಟ್ರೈನಿಂಗನ್ನು ಪಡ್ಕೊಳ್ತಾ ಇರ್ತಾಳೋ, ಇನ್ನೊಂದು ಸ್ವಲ್ಪ ದಿನಗಳು ಉಳಿದಿರ್ತವೆ, ಅದೇ ಟೈಮ್ಗೆ ಫಾದರ್ ಬೆಡ್ ರಿಡನ್ ಆಗಿಬಿಡ್ತಾರೆ. ಅಂದರೆ ಹಾಸಿಗೆಯನ್ನು ಹಿಡಿದು ಬಿಡ್ತಾರೆ ತುಂಬ ಅನಾರೋಗ್ಯದಿಂದಾಗಿ.
ಸೊ ಶಿ ಫೇಸ್ಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ತಂದೆಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಾಗಿತ್ತು, ಅದ್ರ ಜೊತೆಗೆ ಇವಳ ಒಂದು ಪ್ರಿಪ್ರೇಷನ್ಗೂ ಕೂಡ ದುಡ್ಡು ಬೇಕಾಗಿರುತ್ತೆ. ಸೊ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು, ಕಷ್ಟದ ಪರಿಸ್ಥಿತಿಯನ್ನು ಅವಳು ಎದುರಿಸ್ತಾಳೆ. ದಸ್ ವಿ ಕ್ಯಾನ್ ಸೇ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆಸ್ ಎ ಗರ್ಲ್ ವಾಸ್ ಸಾರೋಫುಲ್. ಇನ್ನು 24th ಕ್ವೆಶನ್, ಹೌ ವಾಸ್ ಲೈಫ್ ಫಾರ್ ಹನೀಫ್ ಆಲ್ವೇಸ್ ಏಕ್ದಮ್ ಬಿಂದಾಸ್. ಎಸ್ ವಿದ್ಯಾರ್ಥಿಗಳು ನೋಡಿ, ಹನೀಫ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅಂತ ಕೇಳಿದ್ರು ಕೂಡ ಇವೇ ಪಾಯಿಂಟ್ಸ್ಗಳು ಬರ್ತವೆ, ಮತ್ತು ಅವನೊಬ್ಬ ಏಕ್ದಮ್ ಬಿಂದಾಸ್ ಅಂತ ಕೇಳಿದ್ರು ಕೂಡ ಇವೇ ಪಾಯಿಂಟ್ಸನ್ನು ಬರೀರಿ. ಅದ್ರ ಜೊತೆಗೆ ಅವನೊಬ್ಬ ಆಲ್ರೌಂಡರ್ ಅಂತ ಕೇಳಿದ್ರು ಕೂಡ ಇವೇ ಪಾಯಿಂಟ್ಸ್ಗಳು ನಿಮಗೆ ಆನ್ಸರ್ಲಿ ಬರ್ತವೆ. ಸೊ ಕೇಳೋ ರೀತಿ ಬೇರೆ ಬೇರೆ ಇರುತ್ತೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಹನೀಫ್ ಡ್ಯಾಬಲ್ಡ್ ಇನ್ ಆರ್ಟ್ ಆ್ಯಂಡ್ ಸ್ಕೆಚ್ಡ್ ವೆರಿ ವೆಲ್. ಯಾವಾಗಲೂ ಕೂಡ ಇವನೇನು ಮಾಡ್ತಾ ಇದ್ದ, ಆರ್ಟಲ್ಲಿ ಅಂದರೆ ಡ್ರಾಯಿಂಗ್ ಬಿಡಿಸೋದ್ರಲ್ಲಿ ಬ್ಯುಸಿ ಆಗಿರ್ತಾ ಇದ್ದ. ಸ್ಕೆಚ್ಡ್ ವೆರಿ ವೆಲ್, ತುಂಬ ಅದ್ಭುತವಾಗಿ ಸ್ಕೆಚ್ ಮಾಡ್ತಾ ಇದ್ದ ಡ್ರಾಯಿಂಗ್ಸನ್ನು. ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್. ಯಾವುದಾದ್ರೂ ವೇಸ್ಟ್ ಮಟೀರಿಯಲ್ ಸಿಕ್ಕರೆ ಅದರಿಂದ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಕಾರ್ಡ್ಸ್ಗಳನ್ನು ಇವನು ರೆಡಿ ಮಾಡ್ತಾ ಇದ್ದ. ಹಿ ವಾಸ್ ಅ ರೇಷಿಯಸ್ ರೀಡರ್. ತುಂಬ ಅದ್ಭುತ ಓದುಗಾರನು ಕೂಡ ಆಗಿರ್ತಾನೆ. ಪುಸ್ತಕಗಳು ಅಂದರೆ ಇವನಿಗೆ ತುಂಬಾ ಇಷ್ಟ ಆಗಿರ್ತವೆ. ಹಿ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ಅದ್ರ ಜೊತೆಗೆ ನೋಡಿ ಮ್ಯೂಸಿಕನ್ನು ಕೂಡ ಇವನು ನುಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಡ್ರಮ್ಮನ್ನು ನುಡಿಸೋದ್ರಲ್ಲಿ ಇವನಿಗೆ ತುಂಬಾ ಖುಷಿ. ಇನ್ ದಿಸ್ ವೇ ಹಿಸ್ ಲೈಫ್ ವಾಸ್ ಏಕ್ದಮ್ ಬಿಂದಾಸ್. ಇನ್ನು ಇದಕ್ಕೆ ಒಂದು ಚಾಯ್ಸ್ ಕ್ವೆಶನ್ ಇರುತ್ತೆ ವಿದ್ಯಾರ್ಥಿಗಳೇ, ಕೊನೆಯ ಪ್ರಶ್ನೆಗೂ ಕೂಡ. ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದ ಪುವರ್ ಪೀಪಲ್ ಆಫ್ ಟಿಬೇಟ್ ಆಫ್ ದೇರ್ ಹಾರ್ಡ್ಶಿಪ್. ಯಾವ ರೀತಿ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ ಇತ್ತೋ ಆ ಟಿಬೇಟ್ನ ಜನಗಳ ಕಷ್ಟವನ್ನು ದೂರ ಮಾಡುತ್ತೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಕ್ರೈಡ್ 3 times. ಆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಏನು ಮಾಡುತ್ತೆ, 3 ಸಾರಿ ಕೂಗುತ್ತೆ. ಏನೇನಾಗುತ್ತೆ ನೋಡಿ, ಒಂದೊಂದು ಕೂಗಿನಿಂದ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಅವೇನು ಅಂತಕ್ಕಂಥದ್ದನ್ನು ನೀವು ಆನ್ಸರ್ ಆಗಿ ಬರಿಬೋದು. ಮೊದಲನೇ ಕೂಗು ನೋಡಿ, ದ ಸನ್ ಕೇಮ್ ಔಟ್ ಆ್ಯಂಡ್ ದೆರ್ ವಾಸ್ ಎ ವಾರ್ಮ್ ಬ್ರೀಸ್. ಸೂರ್ಯ ಅವ್ರು ಯಾವತ್ತೂ ಕೂಡ ಒಂದು ಬೆಚ್ಚನೆಯ ವಾತಾವರಣವನ್ನೇ ನೋಡಿರಲಿಲ್ಲ, ಯಾವಾಗಲೂ ಕೋಲ್ಡಿಂದ ಸಫರ್ ಆಗ್ತಾ ಇದ್ರಲ್ವ. ಈಗ ಸೂರ್ಯ ಬರ್ತಾ ಇದ್ದಾನೆ ಆಚೆ ಮತ್ತು ಅಲ್ಲೊಂದು ಬೆಚ್ಚಗಿನ ಒಂದು ಗಾಳಿ ಬೀಸುತ್ತೆ. ವಿತ್ ದ ಫಸ್ಟ್ ಕ್ರೈ, ಮೊದಲನೇ ಸಾರಿ ಕೂಗಿದಾಗ. ಇನ್ನು ಸೆಕೆಂಡ್ ಟೈಮ್ ಕೂಗಿದಾಗ ಏನಾಗುತ್ತೆ ನೋಡಿ, ದ ಫಾರೆಸ್ಟ್ ವಾಸ್ ಸ್ಪ್ರೆಡ್ ಆಲ್ ಓವರ್ ದ ಮೌಂಟೇನ್ಸ್. ಎಲ್ಲ ಕಡೆ ಫಾರೆಸ್ಟ್ ಸ್ಪ್ರೆಡ್ ಆಗುತ್ತೆ. ಅಲ್ಲಿ ಅರಣ್ಯನೇ ಇರಲಿಲ್ಲ, ಈಗ ಅರಣ್ಯ ನಿರ್ಮಾಣ ಆಗ್ತಾ ಇದೆ ಮೌಂಟೇನ್ಸ್ ಮೇಲೆ. ಮತ್ತು ಫ್ಲವರ್ಸ್ ವರ್ ಬ್ಲೂಮ್ಡ್ ವಿತ್ ದ ಸೆಕೆಂಡ್ ಕ್ರೈ. ಎಲ್ಲ ಕಡೆ ಹೂಗಳು ಕೂಡ ಅಲ್ಲಿ ಅರಳ್ತವೆ, ಹೂವಿನ ಗಿಡಗಳು ಕೂಡ ಅಲ್ಲಿ ನೋಡಲಿಕ್ಕೆ ಕಾಣಿಸ್ತವೆ. ಗ್ರೀನ್ ರಿವರ್ಸ್ ಆ್ಯಂಡ್ ಫೀಲ್ಡ್ಸ್ ವರ್ ಅಪಿಯರ್ಡ್ ವಿತ್ ದ ಥರ್ಡ್ ಕ್ರೈ. ಮೂರನೇ ಸಾರಿ ಕೂಗಿದಾಗ ಅಲ್ಲೆಲ್ಲ ಹಸಿರು ನದಿ ಹರಿತಾ ಹೋಗುತ್ತೆ ಮತ್ತು ಗ್ರೀನ್ ಫೀಲ್ಡ್ಸ್ ವರ್ ಅಪಿಯರ್ಡ್ ವಿತ್ ದ ಥರ್ಡ್ ಕ್ರೈ ಅಂದರೆ ನೋಡಲಿಕ್ಕೆ ಒಂದು ಹಸಿರಿನ ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗುತ್ತೆ, ಸುಂದರ ಪ್ರಕೃತಿ ನಿರ್ಮಾಣ ಆಗುತ್ತೆ. ದೆ ನೆವರ್ ಸಫರ್ಡ್ ಅಗೇನ್ ಫ್ರಮ್ ದಟ್ ಡೇ ಆನ್ವರ್ಡ್ಸ್. ಅಲ್ಲಿಂದ ಆಚೆ ಆ ಒಂದು ಟಿಬೇಟ್ನ ಪುವರ್ ಪೀಪಲ್ ಏನಿದ್ರು ಹಿಂದೆ ಎದುರಿಸಿರ್ತಕ್ಕಂತಹ ಕಷ್ಟಗಳನ್ನು ಅವರು ಮುಂದೆ ಎದುರಿಸೋದಿಲ್ಲ. ಸಂತಸದ ಜೀವನ ಅವರದಾಗುತ್ತೆ. ಎಸ್ ಡಿಯರ್ ಲರ್ನರ್ಸ್, ಈ ಕ್ವೆಶನ್ಸ್ಗಳು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾವುದಾದ್ರೂ ಪ್ರಶ್ನೆ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಅಂತಹ ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಬೇಕು ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಅವುಗಳನ್ನು ತುಂಬ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಸ್ಟೂಡೆಂಟ್ಸ್. ಲೆಟ್ಸ್ ಮೀಟ್ ಒನ್ಸ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.